ಸಾವಗಾನ್ವ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಆರಂಭಿಸುವ ಪ್ರಯತ್ನಕ್ಕೆ ಸ್ಥಳೀಯ ನಿವಾಸಿಗಳು, ಎಸ್ಡಿಎಂಸಿ ಸದಸ್ಯರು ಹಾಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮರಾಠಿ ಶಾಲೆಗಳು ಮತ್ತು ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿದೆ ಎನ್ನಲಾದ ಭಾಷಿಕ ಅನ್ಯಾಯದ ವಿರುದ್ಧ ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿ ವತಿಯಿಂದ ಮಂಗಳವಾರ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡ ಆರ್.ಎಂ. ಚೋಗ್ಲೆ ಅವರ ನೇತೃತ್ವದಲ್ಲಿ ಸಾವಗಾನ್ವ ನಿವಾಸಿಗಳು ಹಾಗೂ ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿಯ ಸದಸ್ಯರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿದರು. ಡಿಡಿಪಿಐ ಗೈರಾದ ಕಾರಣ ಕಚೇರಿಯ ಅಧಿಕಾರಿ ಜಿ. ಪ್ರಕಾಶ್ ಅವರು ಮನವಿಯನ್ನು ಸ್ವೀಕರಿಸಿ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಗಣಿಸುವುದಾಗಿ ಭರವಸೆ ನೀಡಿದರು. ಮನವಿಯಲ್ಲಿ ಸಾವಗಾನ್ವ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆಯಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದು ಹಲವು ತರಗತಿ ಕೊಠಡಿಗಳ ಸ್ಥಿತಿ ಹದಗೆಟ್ಟಿದೆ ಎಂದು ಉಲ್ಲೇಖಿಸಲಾಗಿದೆ. ಕೆಲವೆಡೆ ಮಳೆ ನೀರು ಸೋರಿಕೆಯಾಗುತ್ತಿರುವುದರಿಂದ ಈಗಿರುವ ಮರಾಠಿ ತರಗತಿಗಳ ನಿರ್ವಹಣೆಯಲ್ಲಿ ಕಷ್ಟಕರವಾಗಿದೆ. ಇಂತಹ ಸಂದರ್ಭದಲ್ಲಿ ಅದೇ ಕಟ್ಟಡದಲ್ಲಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಆರಂಭಿಸಿದರೆ ಮರಾಠಿ ವಿದ್ಯಾರ್ಥಿಗಳ ಮೇಲೆ ಹೆಚ್ಚುವರಿ ಒತ್ತಡ ಉಂಟಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಹೀಗಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕ ಸ್ಥಳದಲ್ಲಿ ತರಗತಿಗಳನ್ನು ಆರಂಭಿಸಬೇಕು ಅಥವಾ ಪ್ರತ್ಯೇಕ ಶಾಲೆಯನ್ನು ಸ್ಥಾಪಿಸಬೇಕೆಂದು ಆಗ್ರಹಿಸಲಾಗಿದೆ. ಇದೇ ವೇಳೆ ಕೆಪಿಎಸ್ ಮಾನ್ಯತೆ ಪಡೆದ ಮರಾಠಿ ಶಾಲೆಗಳಲ್ಲಿ ಇನ್ನೂ ಮರಾಠಿ ಇಂಗ್ಲಿಷ್ ಪಠ್ಯ ಪುಸ್ತಕಗಳು ಲಭ್ಯವಾಗಿಲ್ಲ ಎಂದು ಆರೋಪಿಸಲಾಗಿದೆ. ಕನ್ನಡ ಇಂಗ್ಲಿಷ್ ಪಠ್ಯಕ್ರಮದ ಪುಸ್ತಕಗಳನ್ನು ಬಳಸುವಂತೆ ಶಿಕ್ಷಕರ ಮೇಲೆ ಒತ್ತಡ ಹೇರಲಾಗುತ್ತಿದೆ ಎಂಬ ಆರೋಪವು ಮನವಿಯಲ್ಲಿ ಮಾಡಲಾಗಿದೆ. ಮರಾಠಿ ಮಾಧ್ಯಮ ಶಾಲೆಗಳಲ್ಲಿ ದ್ವಿಭಾಷಾ ಪಠ್ಯಕ್ರಮ ಜಾರಿಗೊಳಿಸುವ ಪ್ರಯತ್ನಗಳನ್ನು ವಿರೋಧಿಸಿರುವ ಸಮಿತಿಯು ಮರಾಠಿ ಶಾಲೆಗಳ ಮೂಲ ಸ್ವರೂಪವನ್ನು ಉಳಿಸಬೇಕೆಂದು ಒತ್ತಾಯಿಸಿದೆ. ಮೌಲ್ಯ ಶಿಕ್ಷಣ ವಿಷಯದ ಪುಸ್ತಕಗಳು ಮರಾಠಿ ಭಾಷೆಗಳಲ್ಲಿ ಲಭ್ಯವಿಲ್ಲದ ಕಾರಣ ಭಾಷಿಕ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸಾಂವಿಧಾನಿಕ ಹಕ್ಕುಗಳಿಗೆ ಧಕ್ಕೆ ಉಂಟಾಗುತ್ತದೆ ಎಂದು ಆರೋಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಆರ್.ಎಂ. ಚೋಗ್ಲೆ, ಗಡಿ ಭಾಗದ ಮರಾಠಿ ಶಾಲೆಗಳ ಮೇಲೆ ನಿರಂತರವಾಗಿ ಅನ್ಯಾಯ ನಡೆಯುತ್ತಿದೆ ಎಂದು ಆರೋಪಿಸಿದರು. ನಮಗೆ ಕನ್ನಡ ಭಾಷೆಯ ವಿರುದ್ಧ ಯಾವುದೇ ವಿರೋಧವಿಲ್ಲ, ಆದರೆ ಮರಾಠಿ ವಿದ್ಯಾರ್ಥಿಗಳನ್ನು ಕಡೆಗಣಿಸಿ ಕನ್ನಡ ಮಾಧ್ಯಮಕ್ಕೆ ಆದ್ಯತೆ ನೀಡುವ ಪ್ರಯತ್ನವನ್ನು ಸಹಿಸಲಾಗುವುದಿಲ್ಲ. ಮರಾಠಿ ಶಾಲೆಗಳ ಅಸ್ತಿತ್ವ ಉಳಿಸಿಕೊಳ್ಳಲು ನಾವು ಎಲ್ಲಾ ರೀತಿಯ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಸಿದರು. आज आपण या ठिकाणी DDPI यांना निवेदन देण्यासाठी आलो आहोत. संपूर्ण सीमा भागामध्ये मराठी संपुष्टात आणायचा हा खेळच कर्नाटक सरकारनं मांडला आहे काय, असं आमच्यासमोर प्रश्नचिन्ह आहे. आज परवा दिवशी सांगाव ह्या गावामध्ये प्रायमरी लेवलला कन्नडा स्कूल त्या ठिकाणी चालू केलं गेलं आहे. अवघी 3 ते 4 मुलं त्या ठिकाणी आहेत. मात्र मराठी शाळेच्या प्रिमायसिसमध्ये ती शाळा त्यांनी चालू करायचा घाट त्या ठिकाणी सुरुवात केलेला आहे. त्याला विरोध आपण केलेला आहे, कारण त्या ठिकाणी शिक्षक नाही आहेत. आमच्या मुलांना बसायला जागा नाही, वर्ग अपुरे आहेत. तरीसुद्धा त्या ठिकाणी कन्नड विषयाचा एक वर्ग चालू करायचा प्रयत्न कर्नाटक सरकार करत असताना मी पाहतोय. तर आम्हाला या कन्नड भाषेला विरोध नाही आहे. कन्नड तुम्ही जरूर शिकवा, पण तुमची एक प्रिमायसिस वेगळी करून त्या ठिकाणी तुम्ही शिकवायचा प्रयत्न करा. असलेल्या मराठी मुलांना त्या ठिकाणी बाजूला करून त्या ठिकाणी जर कन्नड शिकवत असाल, हा अन्याय आपण या सीमाभागात सहन करणार नाही. आणि मराठी शाळा अबाधित राखण्यासाठी आम्ही सर्वजण ताकदीनिशी प्रयत्न करून मराठी शाळा टिकवायचा प्रयत्न करूया. आणखीन आता बेळगाव शहरामध्ये सुद्धा तीच परिस्थिती आहे. आज येळ्ळूर, खानापूर ह्या ठिकाणी सुद्धा असेच प्रयत्न चालू आहेत. ते सुद्धा आम्ही आणून पाडायचा प्रयत्न करणार आहे. मराठी शाळांना पुस्तकं दिली जात नाहीत. कन्नड आणि इंग्लिश माध्यमाची पुस्तकं त्या ठिकाणी पुरवली जातात. मात्र मराठी हा विषयाची पुस्तकं त्या ठिकाणी आत्तापर्यंत पुरवली गेली नाहीत. हा खरोखरच मराठी आणि सीमाभागातील मुलांवरचा हा मोठा अन्याय आहे. या अन्यायाला विरोध म्हणून आम्ही याच्या पुढं मोठ्या प्रमाणात आंदोलन करून एक शैक्षणिक क्षेत्रामध्ये असं जी दुहेरी भूमिका सरकारने घेतलेली आहे त्याला प्रखर विरोध करणार आहोत. ಯುವ ಸಮಿತಿಯ ಅಧ್ಯಕ್ಷ ಅಂಕುಶ್ ಕೇಸರಕರ್ ಅವರು ಮನವಿಯಲ್ಲಿರುವ ಬೇಡಿಕೆಗಳ ಕುರಿತು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ತಾರತಮ್ಯ ನಿವಾರಣೆಯಾಗದಿದ್ದರೆ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಸಮಿತಿ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದರು. ಈ ಮನವಿಯ ಪ್ರತಿಯನ್ನು ಕರ್ನಾಟಕದ ಶಿಕ್ಷಣ ಸಚಿವ ಶ್ರೀ ಮಧು ಬಂಗಾರಪ್ಪ, ಶಿಕ್ಷಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿ, ಶಿಕ್ಷಣ ಆಯುಕ್ತರು, ಭಾಷಿಕ ಅಲ್ಪಸಂಖ್ಯಾತ ಆಯೋಗ ಹಾಗೂ ಜಿಲ್ಲಾಧಿಕಾರಿ ಮತ್ತು ಭಾಷಿಕ ಅಲ್ಪಸಂಖ್ಯಾತ ನೋಡಲ್ ಅಧಿಕಾರಿಗಳಿಗೆ ಸಹ ಕಳಿಸಲಾಗಿದೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. हृदयानंदाच्या लाटा
BS Channabasappa and Sons, The Textile Mall, Tilakwadi, Belagavi.